ನರೇಂದ್ರ ಮೋದಿ ಸರ್ಕಾರದ ಮೂರನೇ ಅವಧಿಯ ಮೊದಲ ಬಜೆಟ್ ಮಂಡನೆ ಆಗಿದೆ. ಬಿಹಾರ ಆಂಧ್ರಕ್ಕೆ ಬಂಪರ್ ಕೊಡುಗೆ, ಕರ್ನಾಟಕಕ್ಕೆ ಚೊಂಬು ಅನ್ನೋದು ಡಿಕೆಶಿಯ ಆರೋಪ. ಮತ್ತೊಂದು ಕಡೆ ಏನು ನಮ್ಮ ಕರ್ನಾಟಕದ ಕರಾವಳಿ ಭಾಗದಲ್ಲಿ ದುರಂತ ಆಯಿತು ಗುಡ್ಡ ಕುಸಿತದಿಂದ, ಅದೇ ಮಾದರಿಯ ದುರಂತ ಮತ್ತೊಂದು ದೇಶದಲ್ಲಾಗಿದೆ. ಅದರಿಂದ 150 ಮಂದಿ ಸಾವನ್ನಪ್ಪ. ಅಮೆರಿಕ ಕಂಡ ಅತಿ ಕೆಟ್ಟ ಅಧ್ಯಕ್ಷ ಬೈಡನ್ ಅನ್ನೋದು ಹಳೆ ಅಧ್ಯಕ್ಷ ಟ್ರಂಪ್ ಟೀಕೆ. ಎಲ್ಲ ಸುದ್ದಿಗಳದೇ ಇವತ್ತಿನ ಪ್ರೈಮ್ ಟೈಮ್ನಲ್ಲಿ ಎಲ್ಲವನ್ನು ಕೂಡ ಹೇಳ್ತೇನೆ. ಅದಕ್ಕಿಂತ ಮುಂಚಿತವಾಗಿ ಹೆಡ್ಲೈನ್. ಮೋದಿ ಸರ್ಕಾರದ ಮೂರನೇ ಅವಧಿಯ ಮೊದಲ ಬಜೆಟ್ ಮಂಡನೆ, ಆದಾಯ ತೆರಿಗೆಯಲ್ಲಿ ಮಹತ್ವದ ಬದಲಾವಣೆ, ಮುದ್ರಾ ಯೋಜನೆಯಡಿ 20 ಲಕ್ಷದವರೆಗೆ ಸಾಲ ಸೌಲಭ್ಯ, ಸಣ್ಣ ಅತಿ ಸಣ್ಣ ಕೈಗಾರಿಕೆಗಳು, ಚಿನ್ನ ಬೆಳ್ಳಿ ಖರೀದಿ ಮಾಡೋರಿಗೆ ನಿರ್ಮಲಾ ಗುಡ್ ನ್ಯೂಸ್. ಬಿಹಾರ ಆಂಧ್ರಕ್ಕೆ ಸಾವಿರಾರು ಕೋಟಿ ಅನುದಾನ, ನಿತೀಶ್ ರಾಜ್ಯಕ್ಕೆ ಏರ್ಪೋರ್ಟ್ಗಳು, ಮೆಡಿಕಲ್ ಕಾಲೇಜುಗಳು, ಕರ್ನಾಟಕಕ್ಕೆ ಮೋದಿ ಚೊಂಬು ಕೊಟ್ಟರು ಅಂತ ಡಿಕೆಶಿ ಆಕ್ರೋಶ. ಪರಪ್ಪನ ಅಗ್ರಹಾರದಿಂದ ಎಂಎಲ್ಸಿ ಸೂರಜ್ ರೇವಣ್ಣ ರಿಲೀಸ್, ಜೈಲಿನ ಹೊರಗಡೆ ಅಭಿಮಾನಿಗಳಿಂದ ಭರ್ಜರಿ ಸ್ವಾಗತ. ದರ್ಶನ್ ನೋಡಲು ಬಂದ ಸಾಧು ಕೋಕಿಲಾಗೆ ನಿರಾಸೆ. ಭಾರೀ ಮಳೆಯಿಂದಾಗಿ ಭೂಕುಸಿತವಾಗಿ 157 ಜನ ಸಾವು, ಚಿಕ್ಕ ಮಕ್ಕಳು ಗರ್ಭಿಣಿಯರು ಜೀವಂತ ಸಮಾಧಿ. ಜೋ ಬೈಡೆನ್ ಅಮೆರಿಕ ಕಂಡ ಅತಿ ಕೆಟ್ಟ ಅಧ್ಯಕ್ಷ, ಕಮಲಾ ಹ್ಯಾರಿಸ್ ಸ್ಪರ್ಧಿಸಿದರೆ ಸುಲಭವಾಗಿ ಗೆಲ್ಲುವೆ, ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿಶ್ವಾಸ. ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ. ಮೋದಿ ಸರ್ಕಾರದ ಮೂರನೇ ಅವಧಿಯ ಏನು ಸರ್ಕಾರ ಬಂದಿದೆ, ಇದರ ಮೊದಲ ಬಜೆಟ್ ಅನ್ನು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡನೆ ಮಾಡಿದ್ರು. ನಿರೀಕ್ಷೆಯಂತೆ ಬಿಹಾರ ಮತ್ತು ಆಂಧ್ರಕ್ಕೆ ದೊಡ್ಡ ಕೊಡುಗೆಗಳು ಸಿಕ್ಕಿದೆ. ಎಂದಿನಂತೆ ಕರ್ನಾಟಕಕ್ಕೆ ನಿರೀಕ್ಷೆಗಳಿತ್ತು, ಆ ನಿರೀಕ್ಷೆಗಳು ಫುಲ್ಫಿಲ್ ಆಗಿಲ್ಲ. ಇದು ಸಾಮಾನ್ಯ ಕಾಂಗ್ರೆಸ್ ಆರೋಪ ಅನ್ನೋದು ಬಿಜೆಪಿಯವರ ಮಾತು. ಇಲ್ಲ ಕರೆಕ್ಟಾಗಿ ಕೊಟ್ಟಿದ್ದಾರೆ ಅನ್ನೋದು ಒಂದಷ್ಟು ಜನರ ಮಾತು. ಇದೇನಿದೆ ಎತ್ತ, ಯಾರಿಗೆ ಲಾಭ, ಯಾರಿಗೆ ನಷ್ಟ, ಯಾರಿಗೆ ಸಿಹಿ, ಯಾರಿಗೆ ಕಹಿ, ಅದೆಲ್ಲದರ ಕಂಪ್ಲೀಟ್ ಡೀಟೇಲ್ ನಾನೀಗ ಕೊಡ್ತಾರೆ. ಮೋದಿ ಸರ್ಕಾರದ ಬಜೆಟ್ ಮಂಡನೆಯಾಗಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡಿಸಿದ್ದಾರೆ. ಆದಾಯ ತೆರಿಗೆ ಪಾವತಿದಾರರಿಗೆ ಸರ್ಕಾರ ಗುಡ್ ನ್ಯೂಸ್ ನೀಡಿದೆ. ಆದಾಯ ತೆರಿಗೆಯಲ್ಲಿ ಬದಲಾವಣೆ ಮಾಡಲಾಗಿದ್ದು, ಇನ್ನು ಮುಂದೆ ಟಿಡಿಎಸ್ ಕಟ್ಟುವುದು ತಡವಾದರೆ ದಂಡ ಹಾಕೋದಿಲ್ಲ. ಆದಾಯ ತೆರಿಗೆ ಕಟ್ಟುವುದು ವಿಳಂಬವಾದರೆ ಶಿಕ್ಷೆಯೂ ಇರಲ್ಲ. ಏಂಜಲ್ ಟ್ಯಾಕ್ಸ್ ನಿರ್ಮೂಲನೆಗೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ. ಇ ಕಾಮರ್ಸ್ ವ್ಯವಹಾರದ ಮೇಲಿನ ತೆರಿಗೆಯೂ ಇಳಿಕೆ ಮಾಡಲು ತೀರ್ಮಾನ ಮಾಡಲಾಗಿದೆ. ಆದಾಯ ತೆರಿಗೆಯಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ 75,000ಕ್ಕೆ ಏರಿಕೆ ಮಾಡಲಾಗಿದ್ದು, ಕೌಟುಂಬಿಕ ಪಿಂಚಣಿ ತೆರಿಗೆ ಮಿತಿ 15ರಿಂದ 25,000ಕ್ಕೆ ಏರಿಕೆ ಮಾಡಲಾಗಿದೆ. 3 ಲಕ್ಷದ ಆದಾಯದವರೆಗೆ ಯಾವುದೇ ರೀತಿ ತೆರಿಗೆ ಇರೋದಿಲ್ಲ. 3ರಿಂದ 7 ಲಕ್ಷದ ಆದಾಯಕ್ಕೆ ಶೇಕಡ 5% ತೆರಿಗೆ, 7ರಿಂದ 10 ಲಕ್ಷದ ಆದಾಯಕ್ಕೆ ಶೇಕಡ 10% ತೆರಿಗೆ, 10ರಿಂದ 12 ಲಕ್ಷದ ಆದಾಯಕ್ಕೆ ಶೇಕಡ 15% ತೆರಿಗೆ, 12ರಿಂದ 15 ಲಕ್ಷದ ಆದಾಯಕ್ಕೆ ಶೇಕಡ 20% ತೆರಿಗೆ, 15 ಲಕ್ಷಕ್ಕಿಂತ ಹೆಚ್ಚಿನ ಆದಾಯದ ಮೇಲೆ ಶೇಕಡ 30% ತೆರಿಗೆಯನ್ನು ವಿಧಿಸಲಾಗುತ್ತೆ. ನಿರ್ಮಲಾ ಸೀತಾರಾಮನ್ ಮಂಡಿಸಿರುವ ಬಜೆಟ್ ದೇಶದ ಸರ್ವಾಂಗೀಣ ಏಳಿಗೆಗೆ ಅಕ್ಷಯ ಪಾತ್ರೆಯಾಗಿದ್ದು, ಮಧ್ಯಮ ವರ್ಗಕ್ಕೆ ಶಕ್ತಿ ನೀಡಲಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಇನ್ನು ಬಜೆಟ್ ಅಂದಮೇಲೆ ಬೆಲೆ ಏರಿಕೆ ಮತ್ತು ಇಳಿಕೆ ಕಾಮನ್ ಆಗಿರುತ್ತೆ. ಈ ಬಾರಿಯೂ ಒಂದಿಷ್ಟು ವಸ್ತುಗಳ ಬೆಲೆ ಇಳಿಕೆಯಾಗಿದ್ರೆ ಕೆಲವೊಂದಿಷ್ಟು ವಸ್ತುಗಳ ದರ ಏರಿಕೆಯಾಗಿದೆ. ಯಾವುದರ ಬೆಲೆ ಇಳಿಕೆ ಆಗಿದೆ ಅಂತ ನಾವು ನೋಡೋದಾದರೆ, ಚಿನ್ನ ಬೆಳ್ಳಿ ಮೇಲೆ ಶೇಕಡ 6ರಷ್ಟು ಸುಂಕ ಕಡಿತ ಮಾಡಲಾಗಿದೆ. ಆದಾಯ ತೆರಿಗೆ ಪದ್ಧತಿ ಮತ್ತಷ್ಟು ಸರಳೀಕರಣ, ವಿದೇಶಿ ಬಟ್ಟೆ, ಚರ್ಮ, ಟಿವಿ ಅಗ್ಗವಾಗಿದೆ. ಮತ್ತಷ್ಟು ಮೊಬೈಲ್ ಚಾರ್ಜ್ಗಳ ದರ ಇಳಿಕೆಯಾಗಿದೆ. 20 ಖನಿಜಗಳ ಮೇಲೆ ಅಬಕಾರಿ ಸುಂಕ ಕಡಿತ ಮಾಡಲಾಗಿದೆ. 3 ಕ್ಯಾನ್ಸರ್ ಔಷಧಿಗಳಿಗೆ ತೆರಿಗೆ ವಿನಾಯಿತಿಯನ್ನು ಕೊಡಲಾಗಿದೆ. ವಿದೇಶಿ ಬಟ್ಟೆ ದರ ಅಗ್ಗವಾಗಿದ್ದು ತೆರಿಗೆಯನ್ನು ಕಡಿತಗೊಳಿಸಲಾಗಿದೆ. ಇ ಕಾಮರ್ಸ್ ಮೇಲಿನ ಟಿಡಿಎಸ್ ಶೇಕಡ 1ರಿಂದ ಶೇಕಡ 0.1ಕ್ಕೆ ಇಳಿಕೆ ಮಾಡಲಾಗಿದೆ. ಸ್ಟಾರ್ಟ್ಅಪ್ ವ್ಯವಸ್ಥೆ, ಏಂಜಲ್ ಟ್ಯಾಕ್ಸ್ ರದ್ದು ಮಾಡಲಾಗಿದೆ. ಇನ್ನು ಯಾವುದರ ಬೆಲೆಯನ್ನು ಏರಿಕೆ ಮಾಡಲಾಗಿದೆ ಅಂತ ನೋಡೋದಾದರೆ, ಪ್ಲಾಸ್ಟಿಕ್ ಮೇಲಿನ ಆಮದು ಸುಂಕವನ್ನು ಏರಿಕೆ ಮಾಡಲಾಗಿದ್ದು, ಸ್ಟೇಟ್ ಸ್ಟ್ಯಾಂಪ್ ಡ್ಯೂಟಿ ಹೆಚ್ಚಳಕ್ಕೆ ರಾಜ್ಯ ಸರ್ಕಾರಗಳಿಗೆ ಅವಕಾಶವನ್ನು ಮಾಡಲಾಗಿದೆ. ಹೇಗಿದ್ರೂ ರಾಜ್ಯಗಳಿಗೆ ಅವಕಾಶ ಮಾಡಿಕೊಡಲಾಗಿದೆ. ರಾಜ್ಯದವರು ಏರಿಕೆ ಮಾಡಿ ಕಲೆಕ್ಷನ್ ಮಾಡ್ಕೋತಾರೆ, ಯಾಕೆಂದರೆ ಅವಕಾಶ ಸಿಗ್ತಲ್ಲ. ಆದರೆ ಬರೆ ಮಾತ್ರ ಜನಗಳ ಮೇಲೆ. ಇನ್ನು ನರೇಂದ್ರ ಮೋದಿ ಸರ್ಕಾರದ 2 ಅವಧಿಯಲ್ಲಿ ಇಂತಿಷ್ಟೇ ರಾಜ್ಯಕ್ಕೆ ಲಾಭ ಅಂತ ಏನಿರಲಿಲ್ಲ. ಇಡೀ ದೇಶಕ್ಕೆ ಸಮನಾಗಿ ಹಂಚಿಕೆ ಆಚೀಚೆ ಮಾಡ್ತಾಯಿದ್ರು. ಆದರೆ ಈ ಬಾರಿ NDA ಸರ್ಕಾರ ಇರೋದು, ನರೇಂದ್ರ ಮೋದಿ ಮೈತ್ರಿಯ ಮುಲಾಜಿನಲ್ಲಿದ್ದಾರೆ. ಈ ಕಾರಣಕ್ಕೆ ಬಿಹಾರ ಮತ್ತು ಆಂಧ್ರ ನಿರೀಕ್ಷೆಯಂತೆ ದೊಡ್ಡ ಸಿಂಹಪಾಲನ್ನು ಪಡ್ಕೊಂಡಿದ್ದಾರೆ. ಹೌದು, NDA ಸರ್ಕಾರದ ಅಳಿವು ಉಳಿವು ನಿರ್ಧರಿಸಿರುವ JDU ಮತ್ತು TDP ಪ್ರತಿನಿಧಿಸುವ ರಾಜ್ಯಗಳಿಗೆ ಬಂಪರ್ ಅನುದಾನ ಘೋಷಣೆ ಮಾಡಲಾಗಿದೆ. ಬಿಹಾರಕ್ಕೆ ಹಲವು ಕಾರಿಡಾರ್ ನಿರ್ಮಾಣಕ್ಕೆ ಅನುದಾನವನ್ನು ಘೋಷಣೆ ಮಾಡಲಾಗಿದೆ. ಪಾಟ್ನಾ ಪೂರ್ಣಿಯಾ ಎಕ್ಸ್ಪ್ರೆಸ್ ಹೈವೇ, ಬಕ್ಸರ್ ಬಾಗಲ್ಪುರ್ ಎಕ್ಸ್ಪ್ರೆಸ್ ಹೈವೇ, ಬೋಧ್ಗಯಾ ರಾಜಗಿರಾ ವೈಶಾಲಿ ದರ್ಬಾಂಗ್ ಎಕ್ಸ್ಪ್ರೆಸ್ ಹೈವೇ ಮತ್ತು ಬೋಧ್ಗಯಾದಲ್ಲಿ 2 ಲೇನ್ ಸೇತುವೆ ನಿರ್ಮಾಣಕ್ಕಾಗಿ 26,000 ಕೋಟಿ ಅನುದಾನವನ್ನು ಘೋಷಣೆ ಮಾಡಲಾಗಿದೆ. ಬಿಹಾರ ಪ್ರವಾಹ ಪರಿಸ್ಥಿತಿ ನಿಭಾಯಿಸಲು 11,500 ಕೋಟಿ ಮೀಸಲಿಡಲಾಗುವುದು. ಬಿಹಾರದಲ್ಲಿ ಹೆದ್ದಾರಿ ಜೊತೆ
ಹೊಸ ಮೆಡಿಕಲ್ ಕಾಲೇಜು, ಕ್ರೀಡಾ ಮೂಲಸೌಕರ್ಯ ಒದಗಿಸಲಾಗುವುದು ಎಂದು ಸಚಿವರು ಘೋಷಣೆ ಮಾಡಿದ್ದಾರೆ. ಬಿಹಾರದ ಗಯಾ ಮತ್ತು ಬುದ್ಧಗಯಾ ದೇವಸ್ಥಾನಗಳನ್ನು ಕಾಶಿ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಲಾಗುವುದು. ನಳಂದವನ್ನು ಪ್ರವಾಸಿ ಕೇಂದ್ರವನ್ನಾಗಿ ಮಾಡಲು ಉತ್ತೇಜನ ಮಾಡಲಾಗುವುದು ಅಂತ ನಿರ್ಮಲಾ ಸೀತಾರಾಮನ್ ಘೋಷಣೆ ಮಾಡಿದ್ದಾರೆ. 21,400 ಕೋಟಿ ಅನುದಾನದಲ್ಲಿ ಆಂಧ್ರದ ಪಿರಂಪತಿಯಲ್ಲಿ 24,000 ಮೆಗಾವ್ಯಾಟ್ ಹೊಸ ವಿದ್ಯುತ್ ಸ್ಥಾವರ ಆರಂಭಿಸಲಾಗುವುದು. ಆಂಧ್ರಪ್ರದೇಶ ಮರುಸಂಘಟನೆ ಕಾಯ್ದೆಯಲ್ಲಿನ ಬದ್ಧತೆಗಳನ್ನು ಈಡೇರಿಸಲು ಸರ್ಕಾರ ಪ್ರಯತ್ನಗಳನ್ನು ಮಾಡಿದೆ. ಆಂಧ್ರಪ್ರದೇಶಕ್ಕೆ ವಿಶೇಷ ಆರ್ಥಿಕ ಸಹಾಯದಡಿಯಲ್ಲಿ 15,000 ಕೋಟಿಯನ್ನು ನೆರವು ಕೊಡುವುದಾಗಿ ಘೋಷಣೆ ಮಾಡಿದೆ. ಆಂಧ್ರ ಮತ್ತು ಬಿಹಾರಕ್ಕೆ ದೊಡ್ಡ ಮಟ್ಟಿಗಿನ ಲಾಭವನ್ನು ಬಿಜೆಪಿ ಈ ಒಂದು ಬಜೆಟ್ನಲ್ಲಿ ಮಾಡಿಕೊಟ್ಟಿದೆ. ಇನ್ನು ಕೃಷಿ, ಶಿಕ್ಷಣ, ಉದ್ಯೋಗಕ್ಕೂ ಆದ್ಯತೆಯನ್ನು ಕೊಡಲಾಗಿದೆ. ಮುದ್ರಾ ಲೋನು ಅಂದರೆ ಗರಿಷ್ಠ 20 ಲಕ್ಷಕ್ಕೆ ಏರಿಕೆ ಮಾಡಲಾಗಿದೆ. ಮೊದಲು 10 ಲಕ್ಷ ಇತ್ತು, ಅದನ್ನು 20 ಲಕ್ಷಕ್ಕೆ ಏರಿಕೆ ಮಾಡಲಾಗಿದೆ. ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ನಲ್ಲಿ ಕೃಷಿ ಸೇರಿದಂತೆ ಶಿಕ್ಷಣಕ್ಕೂ ಆದ್ಯತೆ ನೀಡಲಾಗಿದೆ. ಕೃಷಿ ಮತ್ತು ಅದಕ್ಕೆ ಸಂಬಂಧಿಸಿದ ಕ್ಷೇತ್ರಗಳಿಗೆ ಒಟ್ಟು 1.52 ಲಕ್ಷ ಕೋಟಿ ರೂಪಾಯಿಯಷ್ಟು ಬೃಹತ್ ಗಾತ್ರದ ಅನುದಾನವನ್ನು ಕೇಂದ್ರ ಬಜೆಟ್ನಲ್ಲಿ ಘೋಷಿಸಲಾಗಿದೆ. ನೈಸರ್ಗಿಕ ಕೃಷಿಗೆ ಪ್ರೋತ್ಸಾಹ ನೀಡುವುದಾಗಿ ಕೇಂದ್ರ ಸರ್ಕಾರ ತಿಳಿಸಿದೆ. ಮುಂದಿನ ದಿನಗಳಲ್ಲಿ ರೈತರನ್ನು ನೈಸರ್ಗಿಕ ಕೃಷಿಯ ಕಡೆಗೆ ಸೆಳೆಯುವುದರೊಂದಿಗೆ ಈ ಮೂಲಕ ಉತ್ಪಾದಕತೆಯನ್ನು ಹೆಚ್ಚಿಸುವುದತ್ತ ಗಮನ ಹರಿಸಲಾಗುವುದು. ಇದರೊಂದಿಗೆ ಕೃಷಿ ಸಂಶೋಧನೆಗೆ ಒತ್ತು ನೀಡಲಾಗಿದೆ. ಉತ್ಪಾದಕತೆ ಮತ್ತು ಸ್ಥಿತಿಸ್ಥಾಪಕತ್ವ, ಉದ್ಯೋಗ ಮತ್ತು ಕೌಶಲ್ಯ, ಉತ್ಪಾದನೆ ಮತ್ತು ಸೇವೆಗಳು, ಇಂಧನ ಮತ್ತು ಭದ್ರತೆ, ಮೂಲಸೌಕರ್ಯ, ಉತ್ಪಾದನೆ, ಭೂ ಸುಧಾರಣೆಗಳು, ನಗರಾಭಿವೃದ್ಧಿ ಮತ್ತು ಮುಂದಿನ ಪೀಳಿಗೆಯ ಸುಧಾರಣೆಗಳು 9 ಆದ್ಯತೆಯ ಕ್ಷೇತ್ರಗಳಾಗಿವೆ ಅಂತ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಮಧ್ಯಮ, ಸಣ್ಣ ಹಾಗೂ ಸೂಕ್ಷ್ಮ ಕೈಗಾರಿಕೆಗಳ ಬೆಳವಣಿಗೆಗಾಗಿ ಕೇಂದ್ರ ಸರ್ಕಾರ ಕಟಿಬದ್ಧವಾಗಿದೆ ಅಂತ ನಿರ್ಮಲಾ ತಿಳಿಸಿದ್ದು, ಮುದ್ರಾ ಯೋಜನೆಯಡಿ ಎಂಎಸ್ಎಂಇ ವಲಯದ ಕಂಪನಿಗಳಿಗೆ ನೀಡಲಾಗುತ್ತಿದ್ದ ಸಾಲದ ಮೊತ್ತವನ್ನು 10 ಲಕ್ಷದಿಂದ 20 ಲಕ್ಷ ರೂಗಳಿಗೆ ಹೆಚ್ಚಿಸಲಾಗಿದೆ. 4 ವರ್ಷಗಳ PF ಬೆಂಬಲದ ಸ್ಕೀಮ್ ಘೋಷಣೆ ಮಾಡಲಾಗಿದೆ. 1,000 ಇಂಡಸ್ಟ್ರಿಯಲ್ ತರಬೇತಿ ಕೇಂದ್ರಗಳ ಉನ್ನತೀಕರಣ, 20 ಲಕ್ಷ ಯುವ ಜನರಿಗೆ ಕೌಶಲ ತರಬೇತಿ ನೀಡಲು ಯೋಜನೆ, ಮಹಿಳೆಯರಿಗಾಗಿ ವಿಶೇಷ ಕೌಶಲ ತರಬೇತಿ ಕಾರ್ಯಕ್ರಮಗಳು, ಉನ್ನತ ಶಿಕ್ಷಣಕ್ಕೆ ವಿದ್ಯಾರ್ಥಿಗಳಿಗೆ 10 ಲಕ್ಷದವರೆಗೆ ಸಾಲ ಸೌಲಭ್ಯ, ಕೌಶಲಾಭಿವೃದ್ಧಿ ತರಬೇತಿಯ ಸಾಲ 7.5 ಲಕ್ಷಕ್ಕೆ ಏರಿಕೆ, 20 ಲಕ್ಷ ಯುವಕರಿಗೆ ಕೌಶಲಾಭಿವೃದ್ಧಿ ಯೋಜನೆ ಆಗಲೇ ಹೇಳಿದಂತೆ, ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಲ ಬಡ್ಡಿ ಪಾವತಿಗೆ ಇ ವೋಚರ್ ಯೋಜನೆ, 1 ಕೋಟಿ ಮನೆಗಳಿಗೆ 300 ಯೂನಿಟ್ ಉಚಿತ ಸೋಲಾರ್ ವಿದ್ಯುತ್ ಅನ್ನು ಈ ಒಂದು ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ. ಇನ್ನು ಕರ್ನಾಟಕ ಕಳೆದ ಬಾರಿಯೂ ಮೋಸ, ಅದರ ಹಿಂದಿನ ಬಾರಿಯೂ ಮೋಸ, ಈ ಬಾರಿಯೂ ಆ ಮೋಸ, ಅದು ಮೋದಿ ಮೋಸ, ಚೊಂಕೊಟ್ಟವ್ರೆ ಅನ್ನೋದು DK ಶಿವಕುಮಾರ್ ಆರೋಪ. ಹೌದು, ಸಹಜವಾಗಿ ನಮ್ಮ ರಾಜ್ಯದ ನಿರೀಕ್ಷೆ ಜಾಸ್ತಿ ಇತ್ತು, ಆದರೆ ಕೊಟ್ಟಿದ್ದೇನು, ಬೇಕಾಗಿದ್ದೇನು ಅನ್ನೋದನ್ನು ನೋಡೋದಾದ್ರೆ ಈ ಬಾರಿಯ ಕೇಂದ್ರ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಹಲವಾರು ನಿರೀಕ್ಷೆಗಳಿದ್ವು. ಆದರೆ ರಾಜ್ಯದ ನಿರೀಕ್ಷೆಗಳ ಬಗ್ಗೆ ಕೇಂದ್ರ ಸರ್ಕಾರ ತಲೆಕೆಡಿಸಿಕೊಂಡಂತಿಲ್ಲ. ಇಡೀ ಬಜೆಟ್ನಲ್ಲಿ ಕರ್ನಾಟಕದ ಬಗ್ಗೆ ಏನಾದರೂ ಪ್ರಸ್ತಾಪವಾಗಿದ್ದರೆ ಅದು ಕೇವಲ ಬೆಂಗಳೂರು ಮಾತ್ರ. ಹೈದರಾಬಾದ್ ಹಾಗೂ ಬೆಂಗಳೂರು ನಡುವೆ ಇಂಡಸ್ಟ್ರಿಯಲ್ ಕಾರಿಡಾರ್ ಸ್ಥಾಪನೆಯ ಬಗ್ಗೆ ಪ್ರಸ್ತಾಪ ಮಾಡಲಾಗಿದೆ. ಎತ್ತಿನಹೊಳೆ, ಮಹದಾಯಿ ಯೋಜನೆ, ಮೇಕೆದಾಟು ಯೋಜನೆಗಳಿಗೆ ಕೇಂದ್ರ ಸರ್ಕಾರದಿಂದ ಉತ್ತೇಜನ ಸಿಗಬಹುದು ಅಂತ ನಿರೀಕ್ಷೆ ಮಾಡಲಾಗಿತ್ತು. ಇನ್ನು ಕೇಂದ್ರ ಬಜೆಟ್ ಕುರಿತು ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಿಂದ 5 ಕೇಂದ್ರ ಸಚಿವರಾಗಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ. ಬಿಹಾರ ಹಾಗೂ ಆಂಧ್ರಕ್ಕೆ ವಿಶೇಷ ಅನುದಾನವನ್ನು ಕೊಟ್ಟಿದ್ದಾರೆ. ಪೂರ್ವಭಾವಿ ಬಜೆಟ್ನಲ್ಲಿ ಹಲವು ಮನವಿಯನ್ನು ಮಾಡಿದ್ದೆವು, ಆದರೆ ಯಾವುದೇ ಅನುದಾನ ನೀಡಿಲ್ಲ. ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯವಾಗಿದೆ ಅಂತ ಸಿದ್ದರಾಮಯ್ಯ ಅಸಮಾಧಾನವನ್ನು ಹಾಕಿದ್ದಾರೆ. ಕೇಂದ್ರ ಬಜೆಟ್ನಲ್ಲಿ ಕರ್ನಾಟಕದ ಜನತೆಗೆ ಚೊಂಬು ಕೊಟ್ಟಿದ್ದಾರೆ ಅಂತ DK ಶಿವಕುಮಾರ್ ಆರೋಪಿಸಿದ್ದಾರೆ. ಬಜೆಟ್ ಬಗ್ಗೆ ಪ್ರತಿಕ್ರಿಯೆ ವ್ಯಕ್ತಪಡಿಸಿರುವ ಅವರು, ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕದಿಂದ ಆಯ್ಕೆಯಾಗಿರುವ ಹೊರತಾಗಿಯೂ ತಮ್ಮ ರಾಜ್ಯವನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಸಿಎಂ ಸಚಿವರ ಹೆಸರನ್ನು ಹೇಳಲು ಇಡಿ ಒತ್ತಡ ಮಾಡಿದೆ. ಈ ಹಿನ್ನೆಲೆ ಈ ಥರದ ಆರೋಪ ಕೇಳಬಂದ ಹಿನ್ನೆಲೆ ಇಡಿ ಅಧಿಕಾರಿಗಳ ವಿರುದ್ಧವೇ ಇದೀಗ ದೂರು ದಾಖಲಾಗಿದೆ. ಇನ್ನು ಕಾಂಗ್ರೆಸ್ ಕೂಡ ಈ ಸಂಬಂಧಪಟ್ಟ ಪ್ರತಿಭಟನೆ ಮಾಡಿದೆ. ಒಂಥರ ವಿಚಿತ್ರ ಕತೆ. ಬಿಜೆಪಿ ಮೇಲೆ ಆರೋಪ ಓಕೆ, ಇಡಿ ಮೇಲೂ ಆರೋಪ ಬಂದಿದೆ. ಹೌದು, ವಾಲ್ಮೀಕಿ ನಿಗಮ ಹಗರಣದಲ್ಲಿ ಸಿಎಂ ಸಚಿವರ ಹೆಸರು ಹೇಳಲು ಇಡಿ ಅಧಿಕಾರಿಗಳು ಒತ್ತಾಯ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಶಾಸಕರು, ಸಚಿವರು ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಸಿಎಂ, ರಾಜಕೀಯ ಸೇಡು, ದ್ವೇಷದಿಂದ ಕೂಡಿದ ನಡೆಯನ್ನು ನಮ್ಮ ಸರ್ಕಾರ ತೀವ್ರವಾಗಿ ಖಂಡಿಸುತ್ತದೆ. ನಾವು ಇದನ್ನು ಪ್ರತಿಭಟಿಸುತ್ತೇವೆ. ಪ್ರಜಾಪ್ರಭುತ್ವದಲ್ಲಿ ಯಾವುದೇ ತನಿಖೆಯನ್ನು ಕಾನೂನು ಬಾಹಿರವಾಗಿ ಮಾಡುವಂತಿಲ್ಲ ಅಂತ ಕಿಡಿಕಾರಿದರು. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುವುದು. ಯಾರೇ ತಪ್ಪು ಮಾಡಿದರೂ ಮುಲಾಜಿಗೆ ಒಳಗಾಗುವುದಿಲ್ಲ, ಯಾರನ್ನು ರಕ್ಷಣೆ ಮಾಡೋದಿಲ್ಲ. ನಾವು ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡುತ್ತೇವೆ. ಉಪ್ಪು ತಿಂದವರು ನೀಡಿ ಕುಡಿಯಲೇಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವ್ರನ್ನ ನಿಜವಾಗ್ಲೂ ಅರೆಸ್ಟ್ ಮಾಡಲೇಬೇಕು ಅಂತಿದ್ರೆ ಅವ್ರ ಹೆಸರು ಹೇಳಿ ಅನ್ನೋದ್ರ ಮೂಲಕ ಅರೆಸ್ಟ್ ಮಾಡ್ತಾರೆ ಅನ್ನೋ ಚರ್ಚೆ ಇದೆ. ಅರೆಸ್ಟ್ ಮಾಡಬೇಕು ಅಂದರೆ ಮೂಢ ಹಗರಣವನ್ನು ಸರಿಯಾಗಿ ತನಿಖೆ ಮಾಡಿದ್ರೆ ಅಲ್ಲೇ ಅರೆಸ್ಟ್ ಆಗ್ತಾರೆ ಅಂತ ಇದೆ. ಮೂಢ ಹಗರಣವನ್ನು ಅಂದರೆ ವಾಲ್ಮೀಕಿ ಹಗರಣವನ್ನು ಯಾಕೆ ಇಟ್ಕೊಂಡು ಕೂತಿದ್ದಾರೋ ಬಿಜೆಪಿಯವ್ರಿಗೆ ಗೊತ್ತಿಲ್ಲ. ಅಂದರೆ ಸಿಎಂ ವಾಲ್ಮೀಕಿ ಹಗರಣ ಲೂಟಿ ಆಗಿದೆ, ಐ ಅಗ್ರಿ. ಬಟ್ ಸಿಎಂಗೂ ಅದಕ್ಕೂ ಅರೆಸ್ಟ್ ಮಾಡುವಂಥ ಸಾಕ್ಷಿಗಳು ಸಿಕ್ಕಿದಾವ ಅನ್ನೋ ಪ್ರಶ್ನೆ ಎದುರಾದಾಗ ವಾಲ್ಮೀಕಿಗಿಂತ ಮೈಸೂರಿನ ಮೂಢ ಹಗರಣದಲ್ಲಿ ಸಿದ್ದರಾಮಯ್ಯ ಸಿಕ್ಕಿಬೀಳ್ತಾರೆ ಅಂತ ಒಂದಷ್ಟು ಜನ ಕಾಂಗ್ರೆಸ್ಸಿಗರು ಹೇಳ್ತಾರೆ ಅನ್ನೋದು ಒಂದು ಚರ್ಚೆ ಇದೆ, ಗೊತ್ತಿಲ್ಲ. ಬಟ್ ಸಿದ್ದರಾಮಯ್ಯನವ್ರನ್ನ ಬಿಜೆಪಿಯವರು ಅರೆಸ್ಟ್ ಮಾಡಲೇಬೇಕು ಅಂತಿದ್ರೆ ವಾಲ್ಮೀಕಿ ಹಗರಣದಲ್ಲಿ ಅರೆಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದಷ್ಟು ಜನ ಹೇಳ್ತಾರೆ. ಮಾಡುವುದೇ ಆದರೆ ಮೂಢ ಮೂಲಕ ಮಾಡ್ಬೋದು, ಮೂಢನೇ ಕರೆಕ್ಟಾಗಿ ತನಿಖೆ ಮಾಡಿಸಿ ಅಂತರೋದಿದೆ. ನೋಡ್ಬೇಕೇನಾಗತ್ತೆ ಅಂತ. ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣದಲ್ಲಿ ಜೈಲಿಗೆ ಹೋಗಿದ್ದಾರೆ. ಅವರ ಬ್ರದರ್ ಸೂರಜ್ ರೇವಣ್ಣ
ಅಸಹಜ ಲೈಂಗಿಕ ಸಂಪರ್ಕ ಲೆಕ್ಕಾಚಾರದಲ್ಲಿ ಅವರು ಜೈಲಿಗೆ ಹೋಗಿದ್ರು. ಅವರು ಇವತ್ತು ವಾಪಸ್ ಬಂದಿದ್ದಾರೆ ಜೈಲಿಂದ ಬಿಡುಗಡೆಯಾಗಿ ಜಾಮೀನಿನಲ್ಲಿ. ಅವರಿಗೆ ಅದ್ದೂರಿಯಾಗಿ ಸ್ವಾಗತವನ್ನು ಕೋರಲಾಗಿದೆ. ಎಸ್, ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಬಂಧನದಿಂದ ಎಂಎಲ್ಸಿ ಸೂರಜ್ ರೇವಣ್ಣ ಜಾಮೀನಿನ ಮೇಲೆ ಬಿಡುಗಡೆ ಆಗಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ಹೊರಬಂದ ಸೂರಜ್ ಅವರನ್ನ ಅಭಿಮಾನಿಗಳು ಜೈಕಾರ ಹಾಕಿ ಬರಮಾಡಿಕೊಂಡಿದ್ದಾರೆ. ಜೈಲಿನಿಂದ ಹೊರಬಂದ ಸೂರಜ್ ತಮ್ಮ ವಿರುದ್ಧ ಕೇಳಿಬಂದ ಆರೋಪಗಳ ಬಗ್ಗೆ ಮಾತನಾಡಿದ್ದಾರೆ. ನಾನೇನು ತಪ್ಪು ಮಾಡಿಲ್ಲ, ತನಿಖಾಧಿಕಾರಿಗಳಿಗೆ ಸಹಕಾರ ಕೊಟ್ಟಿದ್ದೀವಿ, ಇದು ನಮ್ಮ ವಿರುದ್ಧ ಮಾಡಿರುವ ಷಡ್ಯಂತ್ರ ಅಂತ ಹೇಳಿದ್ದಾರೆ. ದೂರು ಕೊಟ್ಟಿರುವ ಶಿವಕುಮಾರ್ ಎಂಬಾತ ನನ್ನ ಆಪ್ತನಲ್ಲ, ನಮಗೆ ಆ ರೀತಿ ಯಾರೂ ಕಾರು ಚಾಲಕರಿಲ್ಲ. 2-3 ದಿನ ಆಗಲಿ ಎಲ್ಲವನ್ನ ಮಾತನಾಡುತ್ತೇನೆ. ಇದು ರಾಜಕೀಯದಿಂದ ಮಾಡಿರುವ ಷಡ್ಯಂತ್ರ. ಹಾಸನ ಜಿಲ್ಲೆಯಲ್ಲಿ ರಾಜಕೀಯವಾಗಿ ನಮ್ಮ ವಿರುದ್ಧ ಪಿತೂರಿ ಮಾಡಿದ್ದಾರೆ ಅಂತ ಸೂರಜ್ ಹೇಳಿದ್ದಾರೆ. ಬಟ್ ಪಿತೂರಿ ಮಾಡಿದ್ದಾರೆ ಎಲ್ಲವನ್ನೂ ಹೇಳ್ತಿದ್ದಾರೆ. ಬೆಂಕಿ ಇಲ್ಲದೆ ಹೋಗೇ ಆಡಲ್ಲ. ಸೂರಜ್ ರೇವಣ್ಣ ಅವರು ಈ ದಿಸೆಯಲ್ಲಿ ಯಾವುದು ನಾಲ್ಕಾಣಿ ಪಾತ್ರ ಇಲ್ಲ ಅನ್ನುವುದಾದರೆ ಗ್ರೇಟ್. ಅಗ್ನಿ ಪರೀಕ್ಷೆನ ಗೆದ್ದು ಬರ್ತೀರಿ ಕೋರ್ಟಲ್ಲಿ. ಆಗಲಿ, ಬೆಂಕಿ ಇಲ್ಲದೆ ಹೋಗೇ ಆಡಲ್ಲ. ಸುಮ್ಮನೆ 400-500 ಹೆಣ್ಮಕ್ಳ ವಿಷಯದಲ್ಲಿ ವಿಡಿಯೋಗಳನ್ನ ಫೇಕ್ ಮಾಡ್ಕೊಂಡು ನಿಮ್ಮ ಬ್ರದರ್ ಮೇಲೆ ಆರೋಪ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಪ್ರಜ್ವಲ್ ಮೇಲೆ. ಸೊ ಹಾಗಾಗಿ ನೋಡಿ ಮಾಡಿ ತಪ್ಪುಗಳಾಗಿದ್ರೆ ತಿದ್ದುಕೊಂಡು ಹೋಗೋಕ್ಕೆ ಅವಕಾಶ ಇರುತ್ತೆ. ಎಂತೆಂಥವ್ರಿಗೂ ಅವಕಾಶಗಳವೆ. ಹಾಗಂತ ಯಾರೋ ಷಡ್ಯಂತ್ರ ಮಾಡೋರೆ ನಾನೊಬ್ಬ ಕ್ಲೀನ್ ಕೃಷ್ಣಪ್ಪ, ನಾನು ಸಾಚ ಅಂತ ಹೇಳಬಹುದು. ಬಟ್ ನೈತಿಕವಾಗಿ ಯೋಚನೆ ಮಾಡೋದಾದರೆ ಆ ಪ್ರಶ್ನೆಗಳು ಎದುರಾಗುತ್ತೆ. ಬಟ್ ಗೊತ್ತಿಲ್ಲ, ರಾಜಕಾರಣದಲ್ಲೆಲ್ಲೂ ನೈತಿಕತೆ ಇರೋದಿಲ್ವಲ್ಲ. ಯಾವ ಪಾರ್ಟಿಯವ್ರಿಗೂ ಯಾರಿಗೂ ಅದನ್ನು ದಾಟೋದು ತಾನೇ ಇವೆಲ್ಲ ಮಾಡೋದು. ಇನ್ನು ನಟ ದರ್ಶನ್ ನೋಡಲು ಜೈಲಿಗೆ ಬಂದ ನಟ ಸಾಧು ಕೋಕಿಲಾಗೆ ಭೇಟಿಗೆ ಅವಕಾಶ ನೀಡಿಲ್ಲ ಅಧಿಕಾರಿಗಳು. ಗುರುವಾರ ದರ್ಶನ್ ಪತ್ನಿ ಜೈಲಿಗೆ ಭೇಟಿ ನೀಡಲಿದ್ದಾರೆ. ಒಂದು ವೇಳೆ ಸಾಧು ಅವರು ದರ್ಶನ್ ಇಂದು ಭೇಟಿಯಾದರೆ ಗುರುವಾರ ವಿಜಯಲಕ್ಷ್ಮಿ ಅವರಿಗೆ ಭೇಟಿಯಾಗಲು ಅವಕಾಶ ಸಿಗಲ್ಲ. ಈ ಹಿನ್ನೆಲೆ ಸಾಧು ಕೋಕಿಲಾಗೆ ಅವಕಾಶ ನೀಡೋಕೆ ಅಧಿಕಾರಿಗಳು ನಿರಾಕರಿಸಿದ್ದಾರೆ. ಇನ್ನು DCM, ಆಂಧ್ರ ಪ್ರದೇಶದ DCM ಪವನ್ ಕಲ್ಯಾಣ್ ಹತ್ಯೆಗೆ ಸಂಚು ರೂಪಿಸಲಾಗಿದೆ ಅನ್ನೋ ವಿಷಯ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಈ ಹಿನ್ನೆಲೆ ಅವರಿಗೆ ಭದ್ರತೆ ಹೆಚ್ಚಿಸಲಾಗಿದೆ. ಹೌದು, ಪವನ್ ಕಲ್ಯಾಣ್ ಅವರಿಗೆ ಗುಪ್ತಚರ ಸಂಸ್ಥೆಗಳು ಎಚ್ಚರಿಕೆಯನ್ನು ನೀಡಿವೆ, ನಿಮ್ಮ ಹತ್ಯೆಗೆ ಸಂಚು ರೂಪಿಸಿದ್ದಾರೆ ಅಂತ. ಈ ಹಿನ್ನೆಲೆ ಅವರಿಗೆ ಸ್ಪೆಷಲ್ ಸೆಕ್ಯೂರಿಟಿನ ಕೊಡಲಾಗಿದೆ ಅಂತ ವರದಿಯಾಗಿದೆ. ಕೇಂದ್ರ ಗುಪ್ತಚರ ದಳದ ಟ್ರ್ಯಾಕಿಂಗ್ ವೇಳೆ ಪವನ್ ಜೀವಕ್ಕೆ ಅಪಾಯ ಇರೋದು ಕಂಡುಬಂದಿದೆ. ಹಾಗಾಗಿ ಪವನ್ ಕಲ್ಯಾಣ್ ಎಚ್ಚರಿಕೆಯಿಂದ ಇರಬೇಕು ಅಂತ ಕೇಂದ್ರ ಗುಪ್ತಚರ ಮೂಲಗಳು ಸೂಚಿಸಿವೆ. ಒಬ್ಬ ದೀರ್ಘಕಾಲ ರಾಜಕೀಯದಲ್ಲಿ ಫೇಲ್ ಆಗಿ ಮೊನ್ನೆ ಸಕ್ಸಸ್ ಆಗಿ ದಿಗ್ವಿಜಯ ಸಾಧಿಸಿದ್ದಾರೆ. ಈ ಟೈಮಲ್ಲಿ ಇಂಥ ಸುದ್ದಿ ಆದರೂ ಅವರು ಹುಷಾರ್ಲಿ ಅವ್ರು ಇರಬೇಕು. ಏನು ಬೇಕಾದ್ರೂ ಆಗ್ಬೋದು. ಆಂಧ್ರ, ತಮಿಳುನಾಡು, ತೆಲಂಗಾಣ ರಾಜಕಾರಣದಲ್ಲಿ. ಕರ್ನಾಟಕ ಸೇಫ್ ಹಂಗೆ ನೋಡಿದ್ರೆ. ಈ ಥರದವೆಲ್ಲ ದೊಡ್ಡವಿಲ್ಲ. ಇನ್ನು ಕರ್ನಾಟಕದಲ್ಲಿ ಕೂಡ ಭೂಕುಸಿತ ಆಗಿ ಬಳಸೋ ದುರಂತ ಆಗಿತ್ತು. ಇನ್ನು ಕೂಡ ನನ್ನ ಹುಡುಕಾಟ ಕಾರ್ಯಾಚರಣೆ ನಡೀತಾ ಇದೆ ಕರ್ನಾಟಕದ ವಿಚಾರದಲ್ಲಿ. ಬಟ್ ಇಥಿಯೋಪಿಯಾದಲ್ಲಿ ಭೂಕುಸಿತ ಆಗಿ 157ಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ದಾರೆ. ಹೌದು, ಇತ್ತೀಚೆಗೆ ಉತ್ತರ ಕನ್ನಡ ಜಿಲ್ಲೆಯ ಶಿರೂರಿನಲ್ಲಿ ಗುಡ್ಡ ಕುಸಿದು 7 ಜನರು ಮೃತಪಟ್ಟಿದ್ರು. ನಿಮಗೆಲ್ಲ ಗೊತ್ತೇ ಇದೆ. ಇದರ ಬೆನ್ನಲ್ಲೇ ಭಾರೀ ಮಳೆಯಿಂದಾಗಿ ಇಥಿಯೋಪಿಯಾದಲ್ಲಿ ಭೂಕುಸಿತವಾಗಿ 157 ಜನ ಸಾವನ್ನಪ್ಪಿದ್ದಾರೆ. ಅವರಲ್ಲಿ ಹಲವು ಜನರು ಮಣ್ಣಿನ ಅಡಿಯಲ್ಲಿ ಸಿಲುಕಿದವರನ್ನ ರಕ್ಷಣೆ ಮಾಡಲಾಗಲು ಪ್ರಯತ್ನ ಮಾಡ್ತಾ ಇದ್ದಾರೆ ಸ್ಥಳೀಯರು ಮತ್ತು ಅಧಿಕಾರಿಗಳು. ಈ ಒಂದು ದೊಡ್ಡ ದುರಂತ ಆಗಿರತಕ್ಕಂಥದ್ದು ಚಿಕ್ಕ ಮಕ್ಕಳು ಮತ್ತು ಗರ್ಭಿಣಿಯರು ಕೂಡ ಸೇರಿದ್ದಾರೆ. ಸೋಮವಾರ ತಡರಾತ್ರಿ ಈ ಭೂಕುಸಿತದಲ್ಲಿ 55 ಜನ ಮೃತಪಟ್ಟಿದ್ರು. ಸಾವಿನ ಸಂಖ್ಯೆ ಈಗ 157ಕ್ಕೆ ಏರಿಕೆಯಾಗಿದೆ. ಇನ್ನು ಮಣ್ಣಿನ ಅಡಿಯಲ್ಲಿ ಹಲವು ಜನರು ಸಿಲುಕಿರುವ ಸಾಧ್ಯತೆ ಇದೆ. ಏನು ಹಾಲಿ ಅಮೆರಿಕ ಅಧ್ಯಕ್ಷ ಬೈಡನ್ ಅತಿ ಕೆಟ್ಟ ಅಧ್ಯಕ್ಷ ಅಮೆರಿಕಾಗೆ. ಕಮಲಾ ಹ್ಯಾರಿಸ್ ಆದರೆ ಅಧ್ಯಕ್ಷೆ ಚುನಾವಣೆಯಲ್ಲಿ ನಾನು ಖಂಡಿತ ಗೆಲ್ತೀನಿ ಅನ್ನೋದು ಟ್ರಂಪ್ ಅವರ ಹೇಳಿಕೆ. ಹೌದು, ಅಮೆರಿಕ ಅಧ್ಯಕ್ಷೀಯ ಚುನಾವಣೆ ರೇಸ್ನಿಂದ ಹಾಲಿ ಅಧ್ಯಕ್ಷ ಜೋ ಬೈಡನ್ ಹಿಂದೆ ಸರಿದಿದ್ದಾರೆ. ಅಷ್ಟೇ ಅಲ್ಲ, ಡೆಮಾಕ್ರೆಟಿಕ್ ಪಕ್ಷದಿಂದ ಅಧ್ಯಕ್ಷ ಸ್ಥಾನಕ್ಕೆ ಉಪಾಧ್ಯಕ್ಷೆ ಭಾರತ ಮೂಲದ ಕಮಲಾ ಹ್ಯಾರಿಸ್ ಅವರನ್ನು ಆಯ್ಕೆ ಮಾಡುವುದು ಉತ್ತಮ ಅಂತ ಅವರು ಹೇಳಿದ್ದಾರೆ. ಇದರ ಬೆನ್ನಲ್ಲೇ ಪ್ರತಿಸ್ಪರ್ಧಿ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಪ್ರತಿಕ್ರಿಯಿಸಿದ್ದು, ಜೋ ಬೈಡನ್ ಅವರು ಅಮೆರಿಕ ಕಂಡ ಅತಿ ಕೆಟ್ಟ ಅಧ್ಯಕ್ಷ ಅಂತ ಜರೆದಿದ್ದಾರೆ. ಅಲ್ಲದೆ ಕಮಲಾ ಹ್ಯಾರಿಸ್ ಅವರನ್ನು ಸುಲಭವಾಗಿ ನಾನು ಸೋಲಿಸ್ತೇನೆ ಅಂತ ಟ್ರಂಪ್ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಇದಿಷ್ಟು ಇಂದಿನ ರಾಜ್ಯ, ದೇಶ, ವಿದೇಶದ ಸುದ್ದಿ ಆಗಿತ್ತು. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.